ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು, ಹಿಂದೆ ಎಂದು ತಿಂದೇ ಇಲ್ಲ ಮುಂದೆ ಎಂದು ತಿನ್ನೋದಿಲ್ಲ ಮಾಡಿಕೊಡಲೆ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರು ಹೊಡೆತಕ್ಕೆ ಕಜ್ಜಾಯ ಎಂದು ಒಂದು ಫಿಲ್ಮ್ನಲ್ಲಿ ಸಾಂಗ್ ಹಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಆದರೆ ನಾನಿವತ್ತು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ಕಜ್ಜಾಯ. ಇದನ್ನು ಹೇಗೆ ಮಾಡೋದಪ್ಪ ಅಂತ ನೋಡೋಣ ಬನ್ನಿ. ಒಂದು ರೇಷನ್ ಅಕ್ಕಿಯಿಂದ ಮಾಡಿದ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೋಬೇಕು. 2 ಪ್ರಮಾಣದ ನೀರಿಗೆ 1 ಪ್ರಮಾಣದ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು. ಒಂದು ಪಾತ್ರೆಯಲ್ಲಿ 1 ತಂಬಿಗೆಯನ್ನು ನೀರು ಹಾಕಿ ಅದಕ್ಕೆ ಉಳ್ಳಾಗಡ್ಡೆ, ಒಂದು ಹೆಚ್ಚಿದಂತಹ ಉಳ್ಳಾಗಡ್ಡೆ, 1 ಚೂರು ಬೆಲ್ಲ, ಉಪ್ಪು ಇವನ್ನು ಹಾಕಿ ಕುದಿಲಿಕ್ಕಿಟ್ಟಿದ್ದೇವೆ. ಈ ಕುದಿತಿರುವಂಥ ಸ್ವಲ್ಪ ಒಂದು ಮುಷ್ಟಿಯಷ್ಟು ಅನ್ನ ಇದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಹಣ್ಣಿನ ಹಾಗೆ ಕುದ್ದಿದ ನಂತರ ಅದಕ್ಕೆ ನಾವು ಮೊದಲೇ ಹೇಳಿದಂತೆ 1 ತಂಬಿಗೆಗೆ 2 ಸೇರಿನಷ್ಟು ಅಕ್ಕಿ ಹಿಟ್ಟು ನೋಡಿ ಹಾಕ್ತಾ ಇದ್ದೇವೆ. ನಾನು 1 ತಂಬಿಗೆ ನೀರನ್ನು ಹಾಕಿ ಅದು ಬೇಯಲಿಕ್ಕಿಟ್ಟಿದ್ದಾಗಿತ್ತು. ಅದಕ್ಕೆ 1 ಸೇರಿನಷ್ಟು ಅಕ್ಕಿ ಹಿಟ್ಟನ್ನು 2 ಸೇರಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇವೆ. ಈ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ವೇಳೆ ಅದು ಸ್ವಲ್ಪ ನೀರು ಹೆಚ್ಚಾಯ್ತು ಅಂತಂದರೆ ಅದಕ್ಕೆ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೋದು, ನಡೀತದೆ. ಕರೆಕ್ಟಾಗಿಯೇ ಇರಬೇಕಂತೇನಿಲ್ಲ, ಕಣ್ಣಳತೆ. ಈಗ 1 ತಂಬಿಗೆ ನೀರಿಗೆ ನಾವು 2 ಸೇರು ಹಿಟ್ಟನ್ನು ಹಾಕಿದ್ದೇವೆ, ಸ್ವಲ್ಪ ಇದೆ ಮಿಕ್ಕಿದ್ದು. ಈಗ ಸ್ವಲ್ಪ ಹೆಚ್ಚಾಯಿತು ಅನಿಸಿದರೆ ನೋಡಿ, ನೀರು ಕುದಿದು ಕಾಣ್ತಾ ಇದೆ ಸೈಡಿಗೆ, ನಮ್ಮ ಕಣ್ಣಳತೆಯಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಬೇಕಾಯಿತು ಹಿಟ್ಟನ್ನು ಹಾಕ್ಕೊಂಡು ಒಂದು 5 ನಿಮಿಷದವರೆಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಈಗ ನೋಡಿ ವೀಕ್ಷಕರೇ, 5 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಅದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕೆಳಗಿಂದ ಮೇಲಿನವರೆಗೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆಂದಿದೆ. ಬೆಂದಂಥ ಈ ಹಿಟ್ಟನ್ನು ಒಂದು ಕೋಲಿನಿಂದ ಚೆನ್ನಾಗಿ ತಿರುಗಿಸ್ಕೋಬೇಕು, ಮೇಲಿನಿಂದ ಕೆಳಗೆ ತಳ ಹಿಡಿಯದ ಹಾಗೆ ಅದನ್ನೆಲ್ಲ ಪೂರ ಮಿಕ್ಸ್ ಮಾಡಬೇಕು. ಇದನ್ನು ವೀಕ್ಷಕರೇ ನಮ್ಮಲ್ಲಿ ಸಿರ್ಸಿ, ಸಿದ್ದಾಪುರ, ಸಾಗರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇದಕ್ಕೆ ಕೋಡ್ಬಳೆ ಅಂತ ಕೆಲವರು ಕರೀತಾರೆ, ನಮ್ಮಲ್ಲಿ ಇದಕ್ಕೆ ಹೊಸಕರೆ ಕಜ್ಜಾಯ ಅಂತ ಕರೀತಾರೆ. ಇದು ನಮ್ಮ ಭಾಗದಲ್ಲಿ ತುಂಬ ವಿಶೇಷವಾದಂತಹ ಕಜ್ಜಾಯ. ಇದನ್ನು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮತ್ತು ಬೇಳೆ ಸಾರಿನ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆ ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಇದು ಬೇಯಿಸಿ ಎಲ್ಲ ಚೆನ್ನಾಗಿ ತಿರುಗಿಸಿ 1-2 ನಿಮಿಷ ಚೆನ್ನಾಗಿ ಅದನ್ನು ಮುಚ್ಚಿಡಬೇಕು ಮತ್ತು ಚೆನ್ನಾಗಿ ಅದು ಉಗಿಯಲ್ಲಿ ಬೇಯ್ತದೆ. ಅದು ಬೆಂದಾದ ನಂತರ ಅದನ್ನು ಒಂದು ಹರಿವಾಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಹಣ್ಣಿನ ಹಾಗೆ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಮನೆಯಲ್ಲಿ ಹೇಗೆ ರೊಟ್ಟಿ ಸುಡುವಾಗ ನಾದ್ತೇವಲ್ಲ ಅದೇ ಥರ ನಾದ್ಕೊಳ್ಳೋದು. ಆ ಹಿಟ್ಟು ಚೆನ್ನಾಗಿ ನಾದಿ ಆದ ನಂತರ ಅದನ್ನು ರೊಟ್ಟಿ ಬದಲಿಗೆ ಈ ಥರ ನೋಡ್ತಾ ಇದ್ದೀರಾ, ಆ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಆ ಥರ ಬಳೆ ಆಕಾರದಲ್ಲಿ ಹೊಸಿಬೇಕು. ಅದನ್ನು ಆ ಥರ ಮಾಡಿ ಅದನ್ನು 2 ತುದಿಗಳನ್ನು ಸೇರಿಸಬೇಕು. ಆವಾಗ ಅದು ಬಳೆ ಆಕಾರದಲ್ಲಿ ಆಗ್ತದೆ. ನಿಮಗೆ ನೋಡ್ಲಿಕ್ಕೆ ಅದು ಇಷ್ಟು ದಪ್ಪ ಇದೆಲ್ಲ ಅನಿಸ್ಬೋದು, ಆದರೆ ಅದು ಇರೋದೇ ಹಾಗೆ. ಅದು ಬೇಯಿಸಿದಾಗ ತುಂಬಾ ಮೃದುವಾಗಿ ಕ್ರಿಸ್ಪಿಯಾಗಿರ್ತದೆ. ಅದನ್ನು ಹಾಕ್ಕೊಂಡು ಚಿಕನ್ ಸಾಂಬಾರು ಜೊತೆಗೆ, ಮಟನ್ ಸಾಂಬಾರು ಜೊತೆಗೆ ಅಥವಾ ತರಕಾರಿನೂ ಗ್ರೇವಿ ಥರ ಮಾಡಿ ತಿಂದರೆ ತುಂಬಾ ಚೆನ್ನಾಗಿ ರುಚಿಕಟ್ಟಾಗಿರ್ತದೆ. ಬಿಸಿ ಬಿಸಿಯಾಗಿ ತಿನ್ನಬೇಕು ಮಾತ್ರ. ಮಾಡಲಿಕ್ಕೆ ತುಂಬ ಸುಲಭ ಅಂದರೆ ತುಂಬ ಸುಲಭ. ಅದು ಗೊತ್ತಿದ್ದವರು ತುಂಬಾ ಬೇಗನೆ ಮಾಡಿಬಿಡ್ತಾರೆ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 1-2-3 ಮಾಡಿದ್ದೇವೆ. ಈ ಥರ ಮಾಡಿ ಒಂದು 8-10 ಕಜ್ಜಾಯ ಆದಮೇಲೆ ಒಂದು ಸರಿ ಅದನ್ನು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು, ಎಣ್ಣೆಯನ್ನು. ಆ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಬೇಕು. ವೀಕ್ಷಕರೇ, ಇಲ್ಲೊಂದು ಸೂಚನೆ, ಅಕ್ಕಿ ಹಿಟ್ಟಿನಲ್ಲಿ ಅಕ್ಕಿ ಸೇರಬಾರ್ದು. ಅದಕ್ಕಾಗಿ ಜರಡಿ ಹಿಡ್ಕೋಬೇಕು. ಅಕ್ಕಿ ಇಲ್ಲದಂತೆ ಜರಡಿ ಹಿಡ್ಕೊಂಡು ಈ ಥರ ಹಿಟ್ಟನ್ನು ಬೇಯಿಸಿ ನೋಡಿ ಒಂದೊಂದಾಗಿ ಕುದಿಯೋ ಇದರಲ್ಲಿ ಬಾಣಲೆಯಲ್ಲಿ ಬಿಟ್ಟಾವಾಗ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ನೋಡಿ. ಹಾಕಿದ ತಕ್ಷಣ ಎಲ್ಲ ಕಡೆ ನೊರೆ ಬರ್ತದೆ. ಅದು ನೊರೆ ಎಲ್ಲ ಇದಾದಮೇಲೆ, ಕಡಿಮೆ ಆದಮೇಲೆ ಅದು ಬೆಂದಿದೆ ಅಂತ ಅರ್ಥ. ಆವಾಗ ಒಂದೊಂದನ್ನೇ ಮಗುಚಿ ಹಾಕ್ಕೊಳ್ಬೇಕು. ಮಗುಚಿ ಹಾಕ್ಕೊಂಡ ನಂತರ ಅದು ಹೊಂಬಣ್ಣಕ್ಕೆ ಬರ್ತದೆ. ಹಾಗೆ ಹೊಂಬಣ್ಣಕ್ಕೆ ಬಂದ ನಂತರ ತೆಗೆಯೋದ್ರಿಂದ ಅದು ಕ್ರಿಸ್ಪಿಯಾಗಿರ್ತದೆ. ನೋಡಿ ಅದನ್ನು ಮಗುಚಿ ಹಾಕಿದ್ದಾರೆ, ಚೆನ್ನಾಗಿ ಬೆಂದಿದೆ ಕೂಡ. ಅದು ಮುಟ್ಟು ನೋಡಿದಾಗ ಕರ್ರ್ ಅಂತ ಒಂದು ರೀತಿ ಆವಾಜ್ ಬರ್ತದೆ, ಕ್ರಿಸ್ಪಿಯಾಗಿರೋದ್ರಿಂದ ಅದು ಬೆಂದಿದೆ ಅಂತ ಗೊತ್ತಾಗ್ತದೆ. ಆವಾಗ ತೆಗಿಬೋದು. ನೋಡಿ ಅದರ ಬಣ್ಣ ಎಷ್ಟು ಸೊಗಸಾಗಿ ಬಂದಿದೆ ಅಂತ. ತುಂಬಾ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಅದನ್ನು ಚಿಕನ್ ಸಾಂಬಾರು ಮತ್ತು ನಾನ್ ವೆಜ್ ಜೊತೆಗೆ ತುಂಬ ಅದು ಕಾಂಬಿನೇಷನ್ನು ಹಾಗೆ ಕೂಡ ತಿನ್ಬೋದು. ಹಾಗೆಯೇ ಏನು ಸಾರಿಲ್ದೇ ಕೂಡ ತಿನ್ಬೋದು, ಅಷ್ಟು ಸೊಗಸಾಗಿರ್ತದೆ. ನೋಡಿ ವೀಕ್ಷಕರೇ, ನೀವು ಒಮ್ಮೆ ಮಾಡಿ ನೋಡಿ. ಬಹಳ ಸುಲಭ ಅಂದರೆ ಬಹಳ ಸುಲಭ, ಅದೇನು ಕಷ್ಟ ಅಲ್ಲ. ನೋಡಿ ಎಷ್ಟು ದೊಡ್ಡ ಬಳೆ ಆಕಾರದಲ್ಲಿ ಕಾಣ್ತಾ ಇದೆ.
ಆದರೆ ಅದನ್ನು ಸಾಂಬಾರಿಗೆ ಹಾಕ್ಕೊಂಡು ತಿಂದವಾಗ ತುಂಬಾ ಸೊಗಸಾಗಿರ್ತದೆ. ಅದು ತಿಂದವರಿಗೆ ಅದರ ರುಚಿ ಗೊತ್ತು ಹೇಗಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಮಾಡಿ ನೋಡಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.